ನಮಸ್ಕಾರ. ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕಾಟಾಚಾರಕ್ಕೆ ಒಳ ಮೀಸಲಾತಿ ಸಮೀಕ್ಷೆ ನಡೆಸಲಾಗುತ್ತಿರುವ ಆರೋಪ. ಸಚಿವ ಸಂಪುಟ ಸಭೆಯಲ್ಲಿ ಸರ್ವೆ ಬಗ್ಗೆ ಸಚಿವ ಎಚ್.ಸಿ. ಮಹಾದೇವಪ್ಪ ಬೇಸರ. ಸಮೀಕ್ಷೆ ಯಾವ ಹಂತದಲ್ಲಿದೆ, ಏನಾಗಿದೆ ಎಂದು ವಿವರಿಸುವುದಾಗಿ ಸಿಎಂ ಭರವಸೆ. ಸೆಪ್ಟೆಂಬರ್ ಕ್ರಾಂತಿ ಸಂಚಲನ ಬೆನ್ನಲ್ಲೇ ಎಲ್ಲಾ ಸಚಿವರಿಗೂ ಸಿಎಂ ಸಿದ್ದರಾಮಯ್ಯ ಪಾಠ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುವಂತೆ ಸಲಹೆ. ಹೈಕಮಾಂಡ್ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಅಂತ ಎಚ್ಚರಿಕೆ. ನಂದಿ ಬೆಟ್ಟದಲ್ಲಿ ನಡೆದ ವಿಶೇಷ ಸಂಪುಟ ಸಭೆ ಬಗ್ಗೆ ತೆನೆ ಬಳಗ ವ್ಯಂಗ್ಯ. ಇದು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರ ಕೊನೆ ಸಚಿವ ಸಂಪುಟ ಸಭೆ. ಎಕ್ಸ್ನಲ್ಲಿ ಫೋಟೋ ಪೋಸ್ಟ್ ಮಾಡಿ ಅಣಕ ಮಾಡಿದ ಜೆಡಿಎಸ್. ದೆಹಲಿಯಲ್ಲಿ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಕೆಲ ಬಿಲ್ಗಳ ಬಗ್ಗೆ ಸಿಎಂ ಚರ್ಚೆ. ರಾಜಭವನದಲ್ಲಿ ರಾಜ್ಯಪಾಲ ಗೆಹ್ಲೋಟ್ರನ್ನ ಭೇಟಿಯಾದ ಸಿದ್ದರಾಮಯ್ಯ. ರಾಜ್ಯಪಾಲರ ಜೊತೆ ರಾಷ್ಟ್ರಪತಿ ಭೇಟಿ ಬಗ್ಗೆ ಚರ್ಚಿಸಿ ಕುಶಲೋಪರಿ ವಿಚಾರಿಸಿದ ಸಿಎಂ. ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಭಾರೀ ಗಾಳಿ ಮಳೆ ಬೆನ್ನಲ್ಲೇ ಆರೆಂಜ್ ಅಲರ್ಟ್. ಗಾಳಿ ಮಳೆ ಹಿನ್ನೆಲೆ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ಇಂದು ರಜೆ ಘೋಷಣೆ. ಮಕ್ಕಳ ಹಿತದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿ ಆದೇಶ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಮಳೆಯಬ್ಬರಕ್ಕೆ ತತ್ತರಿಸಿದ ಜನ. ಭಾರೀ ಮಳೆ ಹಿನ್ನೆಲೆ 5 ತಾಲೂಕಿನ ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ. ಎನ್ಆರ್ಪುರ, ಕೊಪ್ಪ, ಶೃಂಗೇರಿ, ಕಳಸ, ಮೂಡಿಗೆರೆಯಲ್ಲಿ ರಜೆ. ಚಿಕ್ಕಮಗಳೂರಿನ 5 ತಾಲೂಕಿನ ಶಾಲಾ ಕಾಲೇಜಿಗೆ ರಜೆ. ಎಕ್ಸ್ಟ್ರಾ ಟೀ ಕಪ್ ಕೊಡದಿದ್ದಕ್ಕೆ ಹೋಟೆಲ್ ಸಿಬ್ಬಂದಿಗೆ ಹಿಗ್ಗಾಮುಗ್ಗ ಥಳಿತ. ಬೆಂಗಳೂರಿನ ಶೇಷಾದ್ರಿಪುರಂನ ನಮ್ಮ ಫಿಲ್ಟರ್ ಕಾಫಿ ಶಾಪ್ನಲ್ಲಿ ಘಟನೆ. ಹಲ್ಲೆ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲು. ನಟ ದರ್ಶನ್ ಬೆನ್ನಲ್ಲೇ ಕೇರಳದ ಕೊಟ್ಟಿಯೂರು ಪುಣ್ಯಕ್ಷೇತ್ರಕ್ಕೆ ಜಗ್ಗೇಶ್ ಭೇಟಿ. ವರ್ಷದಲ್ಲಿ 28 ದಿನ ಮಾತ್ರ ತೆರೆಯುವ ಶಿವನ ದೇವಸ್ಥಾನದಲ್ಲಿ ಪೂಜೆ. ಟ್ವೀಟ್ ಮಾಡಿ ಮಾಹಿತಿ ನೀಡಿದ ನಟ ಮತ್ತು ರಾಜ್ಯಸಭಾ ಸದಸ್ಯ. ಅವಹೇಳನಕಾರಿ ಪೋಸ್ಟ್ ಹಾಕುವ ದರ್ಶನ್ ಫ್ಯಾನ್ಸ್ ವಿರುದ್ಧ ಪ್ರಥಮ್ ಗರಂ. ತಮ್ಮ ಸಿನಿಮಾಗಳಿಗೆ ತೊಂದರೆ ಮಾಡಿದ್ರೆ ಕಾನೂನು ಹೋರಾಟದ ಎಚ್ಚರಿಕೆ. ದರ್ಶನ್ ಅಭಿಮಾನಿಗಳ ವಿರುದ್ಧ ಪ್ರತಿಬಂಧಕಾಜ್ಞೆ ಆದೇಶ ತಂದ ಪ್ರಥಮ್. ಮನೆಯಿಂದ ಹೊರಹಾಕಿದ್ದ ಹೆತ್ತವರನ್ನ ಮನೆ ಸೇರಿಸುವ ಆದೇಶಕ್ಕೆ ಮಗ ಡೋಂಟ್ ಕೇರ್. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಚಿತ್ರದುರ್ಗದಲ್ಲಿ ಮರಳಿ ಗೂಡು ಸೇರಿದ ವೃದ್ಧ ದಂಪತಿ. ಮಗ ಸೊಸೆಗೆ ಬುದ್ಧಿ ಹೇಳಿ ಮನೆ ಸೇರಿಸಿದ ತಹಶೀಲ್ದಾರ್. ಮೂವತ್ತು ವರ್ಷಗಳ ಬಳಿಕ ಘಾನಾಗೆ ಭೇಟಿ ನೀಡಿದ ಭಾರತದ ಪ್ರಧಾನಿ. 2 ದಿನಗಳ ಪ್ರವಾಸಕ್ಕಾಗಿ ಘಾನಾಗೆ ತೆರಳಿದ ಪ್ರಧಾನಿ ಮೋದಿಗೆ ಅದ್ಧೂರಿ ಸ್ವಾಗತ. ಉಗ್ರವಾದದ ವಿರುದ್ಧ ಹೋರಾಡೋದಾಗಿ ಎರಡೂ ದೇಶಗಳು ಘೋಷಣೆ. ಅಸಲಿ ಪೊಲೀಸ್ ಡ್ರೆಸ್ ಧರಿಸಿ ಮಹಿಳೆಯರಿಗೆ ವಂಚಿಸ್ತಾ ಇದ್ದ ನಕಲಿ ಪೊಲೀಸ್ ಲಾಕ್. 4 ರಾಜ್ಯಗಳ 20ಕ್ಕೂ ಹೆಚ್ಚು ಮಹಿಳೆಯರಿಗೆ ವಂಚಿಸಿದ್ದ ನೌಶಾದ್ ತ್ಯಾಗಿ ಬಂಧನ. ಒಂಟಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿದ್ದ ಕಿರಾತಕನನ್ನ ಬಂಧಿಸಿದ ಉತ್ತರ ಪ್ರದೇಶ ಪೊಲೀಸರು. ಎರಡ್ 2023ರ ಸಂಸತ್ ಸ್ಮೋಕ್ ಬಾಂಬ್ ಪ್ರಕರಣದಲ್ಲಿ 2 ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು. ನೀಲಂ ಆಜಾದ್, ಮಹೇಶ್ ಕುಮಾವತ್ಗೆ ದೆಹಲಿ ಹೈಕೋರ್ಟ್ನಿಂದ ಜಾಮೀನು. ಆರೋಪಿಗಳಿಗೆ ತಲಾ 50,000 ಬಾಂಡ್ ಮತ್ತು 2 ಶ್ಯೂರಿಟಿ ಸಲ್ಲಿಸಲು ಸೂಚನೆ. 9,000 ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆಯಲು ಮೈಕ್ರೋಸಾಫ್ಟ್ ನಿರ್ಧಾರ. ಮೇ ತಿಂಗಳಲ್ಲಿ 6,000 ಉದ್ಯೋಗಿಗಳ ವಜಾ. ಈ ಬಾರಿ ಮಾರಾಟ ವಿಭಾಗದಲ್ಲಿ ಉದ್ಯೋಗ ಕಡಿತಕ್ಕೆ ತೀರ್ಮಾನ. ಸ್ಪೈಸ್ ಜೆಟ್ನ ಕ್ಯಾಬಿನ್ ಕಿಟಕಿಯ ಫ್ರೇಮ್ ಕಳಚಿ ಬಿದ್ದು ಪ್ರಯಾಣಿಕರು ಆತಂಕ. ಫಿಟ್ಟಿಂಗ್ ಕಳಚಿದ್ರೂ ಸಿಬ್ಬಂದಿ ತಲೆ ಕೆಡಿಸಿಕೊಳ್ಳೋದಕ್ಕೆ ಪ್ರಯಾಣಿಕರು ಕಂಗಾಲು. ಕ್ಯಾಬಿನ್ ಒತ್ತಡ ಸಾಮಾನ್ಯ ಹಿನ್ನೆಲೆ, ಸುರಕ್ಷತೆಗೆ ರಾಜಿ ಇಲ್ಲವೆಂದು ದೃಢಪಡಿಸಿದ ಸಂಸ್ಥೆ.
ಮೃತಪತಿಯ ಇಬ್ಬರು ಸಹೋದರರೊಂದಿಗೆ ಅಕ್ರಮ ಸಂಬಂಧ, ಅಡ್ಡಿಯಾದ ಅತ್ತೆಗೆ ಚಟ್ಟ ಕಟ್ಟಿದ ಕಿರಾತಕಿ ಸೊಸೆ. ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ಸುಶೀಲಾರ ಸೊಸೆ ಪೂಜಾ ಮತ್ತು ಪೂಜಾಳ ಸಹೋದರಿ ಬಂಧನ. ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಮೇಘಸ್ಫೋಟಕ್ಕೆ ಈವರೆಗೆ 11 ಜನ ಸಾವು, ಕಾಣೆಯಾದ 34 ಮಂದಿಗಾಗಿ ಶೋಧ ಕಾರ್ಯಾಚರಣೆ. ಭಾರೀ ಮೇಘಸ್ಫೋಟದಿಂದ ಅಪಾರ ಆಸ್ತಿಪಾಸ್ತಿ ಕೂಡ ನಾಶ. ಆಪರೇಷನ್ ಸಿಂಧೂರ ವೇಳೆ ನಿಷೇಧಿಸಿದ್ದ ಪಾಕ್ ಸುದ್ದಿ ವಾಹಿನಿಗಳ ನಿರ್ಬಂಧ ತೆರವು. ಪಾಕ್ ಸೆಲೆಬ್ರಿಟಿಗಳ ಸಾಮಾಜಿಕ ಮಾಧ್ಯಮ ಖಾತೆಗಳು ಸಕ್ರಿಯ. ಸಬಾ ಕಮರ್, ಅಹದ್ ರಜಾ ಮಿರ್ ಸೇರಿ ಹಲವರ ಇನ್ಸ್ಟಾ ಖಾತೆಗಳು ಭಾರತದಲ್ಲಿ ಗೋಚರ. ತಾನು ರಕ್ಷಿಸಿದ ನಾಯಿಯಿಂದಲೇ ಕಬಡ್ಡಿ ಆಟಗಾರ ಸಾವು. ಉತ್ತರ ಪ್ರದೇಶದ ರಾಜ್ಯಮಟ್ಟದ ಕಬಡ್ಡಿ ಆಟಗಾರ ಬ್ರಿಜೇಶ್ ಸೋಲಂಕಿ ಸಾವು. ರಕ್ಷಣೆ ವೇಳೆ ಬೀದಿ ನಾಯಿ ಕಚ್ಚಿದ್ರಿಂದ ರೇಬಿಸ್ಗೆ ತುತ್ತಾಗಿ ಮರಣ. ವರ್ಚುವಲ್ ವಿಚಾರಣೆಯಲ್ಲಿ ಬಿಯರ್ ಕುಡಿದ ಹಿರಿಯ ವಕೀಲ ಭಾಸ್ಕರ್ ಟನ್ನಾ ನಡೆಗೆ ಗುಜರಾತ್ ಹೈಕೋರ್ಟ್ ಗರಂ. ಭಾಸ್ಕರ್ಗೆ ನೀಡಿದ್ದ ಹಿರಿಯ ವಕೀಲ ಎನ್ನುವ ಪದವಿ ಹಿಂಪಡೆಯಲು ಚಿಂತನೆ. ಕ್ರಿಕೆಟರ್ ಮೊಹಮ್ಮದ್ ಶಮಿಗೆ ಶಾಕ್ ಕೊಟ್ಟ ಕೋಲ್ಕತಾ ಹೈಕೋರ್ಟ್. ಪತ್ನಿ ಮಗಳಿಗೆ ತಿಂಗಳಿಗೆ 4 ಲಕ್ಷ ಜೀವನಾಂಶ ನೀಡಲು ಆದೇಶ. ಶಮಿ ಆದಾಯಕ್ಕೆ ಹೋಲಿಸಿದರೆ ಈ ದುಡ್ಡು ಏನೇನೂ ಅಲ್ಲವೆಂದ ಪತ್ನಿ ಜಹಾನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.